ಈಗ ನೀವಿಷ್ಟು ಚೆನ್ನಾಗಿ ಅಡ್ಗೆ ಮಾಡಿದ್ಮೇಲೆ ನಾನು ಒಂದು ಅಡ್ಗೆ ಮಾಡ್ಬೇಕು ಅಂತ ನಂಗೆ ಅನ್ಸ್ತಾ ಇದೆ. ಅಡ್ಗೆ ಮಾಡ್ಲಾ? ರುಚಿ ನೋಡ್ತೀರಾ? ಖಂಡಿತ. ನಾನ್ ಮಾಡ್ತಾ ಇರೋ ರೆಸಿಪಿ ಹೆಸರು ಮುಸ್ಕಿನ ಜೋಳದ ಸಿಹಿ ವಡೆ. ಈ ರೆಸಿಪಿನ ನಮ್ಗೆ ಬರ್ದು ಕಳ್ಸಿರೋರು ಪ್ರತಿಮಾ ಅವರು ಶಿವಮೊಗ್ಗದಿಂದ. ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡ್ಲಾ? ಪ್ಲೀಸ್. ಮುಸ್ಕಿನ ಜೋಳ, ಅಕ್ಕಿ ಹಿಟ್ಟು, ಜಾಕಾಯಿ, ಉಪ್ಪು, ಕಾಯಿ ತುರಿ, ಹಾಲು, ಏಲಕ್ಕಿ ಪುಡಿ, ಸಕ್ಕರೆ ಪಾಕ ಹಾಗೂ ಎಣ್ಣೆ. ಶುರು ಮಾಡೋಣವಾ? ಸಾಮಗ್ರಿಗಳು ಗೊತ್ತಾಯ್ತು. ಈಗ ಮಾಲ್ತಿ ಅವ್ರು ನನ್ನ ಪಕ್ಕ ಸುಮ್ಮನೆ ನಿಂತಿರ್ತಾರೆ, ನೀವ್ ನನಗೆ ಸಹಾಯ ಮಾಡ್ಬೇಕು. ನಾನ್ ನಿಮಗ್ ಸಹಾಯ ಮಾಡ್ಲಿಲ್ವಾ? ಅಲ್ವಾ? ಓಕೆ. ಮಿಕ್ಸಿ ಜಾರ್ ಕೊಡ್ತೀರಾ? ಈಗ ಮುಸ್ಕಿನ ಜೋಳನ ಹಾಕೋಣ. ಇದಕ್ಕೆ ಸ್ವಲ್ಪ ಜಾಕಾಯಿ, ಜಾಸ್ತಿ ಹಾಕಿದ್ರೆ ಆಮೇಲೆ ಚೆನ್ನಾಗ್ ಅನ್ಸಲ್ಲ. ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಉಪ್ಪು, ಈಗ ಕಾಯಿ. ಇದನ್ನ ಮಿಕ್ಸಿ ಮಾಡೋಣ. ಕೊಡಿ. ಹಾಕೋಲ್ಲ ಮುಗಿದ್ವಾ? ಹಾ, ಮುಗೀತು. ಒಂದ್ ಸ್ವಲ್ಪ ಹಾಲು ಹಾಕೊಳ್ಳೋಣವಾ? ಮೇಡಮ್ ನೀವು ಅಲ್ಲೇ ಇದ್ಬಿಟ್ರೆ ನಾನ ಮಾಡ್ದಂಗ ಅನಿಸ್ತು. ಅಲ್ವಾ? ಚೆನ್ನಾಗಿರುತ್ತೆ ಅಲ್ವಾ? ಇನ್ನ ಈಗ ಒಂದು ಬೌಲ್ ಬೇಕು. ಇದನ್ನ ಹಾಕೊಳ್ಳೋಣ. ಇದಕ್ಕೆ ಇದಕ್ಕೆ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಬೆರೆಸ್ಕೊಂಡು ಕಲ್ಸ್ಕೊಬೇಕು. ಯಾಕಂದ್ರೆ ತೆಳುವಾಗಿರುತ್ತಲ್ಲ, ವಡೆ ಹಾಕಿದ್ರೆ ತಡಿ ಹೋಗಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟು. ಇದನ್ನ ಕಲ್ಸ್ಕೊತಿರ್ತೀನಿ, ಅಷ್ಟೊತ್ತಿಗೆ ನೀವು ಒಲೆ ಹಚ್ಚಿ ಎಣ್ಣೆ ಕಾಯಕ್ಕಿಡ್ಬೋದಲ್ವಾ? ಎಷ್ಟ್ ಹಾಕ್ಬೇಕು ಅದನ್ನ ಹೇಳ್ರಿ. ಡೀಪ್ ಫ್ರೈ ಮಾಡಕ್ಕೆ ಎಷ್ಟು ಬೇಕೋ ನೋಡಿ, ನೀವೇ ಯೋಚನೆ ಮಾಡಿ. ಒಂದು ವಡೆ ಎಷ್ಟು ದಪ್ಪ ಇರ್ತದೆ? ಇನ್ನೊಂದ್ ಸ್ವಲ್ಪ ಹಾಕಿ. ಇನ್ನೊಂದ್ ಸ್ವಲ್ಪ ಹಾಕ್ರಿ. ಹಾಕ್ರಿ. ಈಗ ಇದು ರೆಡಿ ಆಗಿದೆ. ಎಣ್ಣೆ ಕಾದ ತಕ್ಷಣ ಇದನ್ನ ಕರಿಯೋಣ. ಈಗ ನಾನು ಕೈ ಬಳಸಲೇಬೇಕು. ಇಷ್ಟೊತ್ತು ಸ್ಟೈಲ್ ಆಗಿ ಸ್ಪೂನ್ ಉಪಯೋಗಿಸಿದಲ್ಲ. ಅದಕ್ಕೆ ನೀವು ನಿಮ್ ಸ್ಟುಡಿಯೋಕ್ಕೆ ಅದನ್ನೊಂದು ವ್ಯವಸ್ಥೆ ಮಾಡ್ರಿ. ಏನೋ ಒಂದ್ ಸಣ್ಣ ಬಚ್ಚಲ್ ಮನೆ ಮಾಡಿಸ್ರಿ. ಅಟ್ಲೀಸ್ಟ್ ಕೈ ಬಚ್ಚಲಾರೆ ಮಾಡಿಸ್ರಿ, ಕೈ ತಕೊಳ್ಳೋದು. ಈಸಿ ಅನ್ಸ್ತಿದ್ಯಾ? ಟ್ರೈ ಮಾಡ್ಬೋದಲ್ವಾ ನೀವು ಮನೇಲಿ ಇದನ್ನ? ಯಾಕೆ? ಅದು ನಕ್ಕೆ ಕಷ್ಟ ಇಲ್ವಲ್ಲ ಅಲ್ವಾ? ಹೇಳಿ ಅವ್ರಿಗೆ, ನೀವು ಟ್ರೈ ಮಾಡಿ ಮನೆಯಲ್ಲಿ ಅಂತ, ನಮಗೆ ಮಾಡ್ಕೊಡಿ ಅಂತ ಕೇಳಿ. ಮಾಲ್ತಿ ಕರೆಕ್ಟ್ ನೋಡ್ಕೋ ಎಲ್ಲ. ಸಂಜೆ ಮುಂದೆ ಮಸ್ತ್ ಐಟಮ್ ಇವು. ಹೊಸದ್ ಮಾಡಿದ್ದ ಟ್ರೈ ಎಲ್ಲ ಅವ್ರಿಗೆ ಮೊದ್ಲು ಫಸ್ಟ್ ಪ್ರಯೋಗ ನಮ್ಮ ಯಜಮಾನ್ರೆ. ಡೈಲಿ ಬಂದ ತಕ್ಷಣ ಒಂದ್ ಅಡಿಗೆ ರೆಡಿ ಇತ್ತು ನಂದು. ಡೈಲಿ ಒಂದ್ ಅಡಿಗೆ. ನಂಗೆ ಭಾಳ ಚಲೋ ಪರಿಚಯ ಡಾಕ್ಟರ್ ಇದಾರೆ, ಹಾಗಾಗಿ ಯೋಚನೆ. ಯಾವತ್ತೂ ಹೋಗಿಲ್ಲ, ಆದ್ರೆ ಪರಿಚಯ ಇದಾರಷ್ಟೇ. ಅವರು ಹಗಲೆಲ್ಲ ಬಂದಿರ್ತಾರೆ ನಮ್ಮ ಮನೆಯವ್ರು ಮಾಡಿದಾಗ ತಿನ್ಲಿಕ್ಕೆ ಅಂತ ಡಾಕ್ಟರ್ ಅವರು. ಇವರಿಗೆ ಸಹಾಯ ಮಾಡೋದು ಅಡ್ಡಿ ಇಲ್ಲ ಬಿಡ. ಭಾಳ ಕಷ್ಟ. ಇಡೀ ಆಕ್ಟಿವಿಟಿ ಒಳಗೆ ನಾ ಬರೀ ಬಂದು ಒಂದು ಜಾರ್ ಕೊಟ್ಟೆ, ಆಮೇಲೆ ಹಾಲು ಕೊಟ್ಟದನ್ನ ವಾಪಸ್. ನಾನು ಅಷ್ಟೇ ಹೇಳ್ತೇನೆ, ನಿಮಗೆ ಮಾಡಿದ್ರೆ ನೀವು ಈಗ ಕೆಲಸ ಹೇಳ್ತೀನಿ ನಾ. ಆದ್ರೂ ದಿನ ಅದ ಸೇಮ್ ಹೇಳ್ತಿ ಹೇಳಿದ್ರಿ ಏನ? ಬೇರೆ ಬೇರೆದವ್ರು ಹೇಳಿದ್ರೆ ಮಾಡ್ಬೋದು. ವಡೆ ರೆಡಿ ಆಗಿದೆ, ಸಿರಪ್ ರೆಡಿ ಆಗಿದೆ, ಸಕ್ಕರೆ ಪಾಕ. ನಾವೀಗ ಜಾಮೂನ್ಗೆಲ್ಲ ಸಕ್ಕರೆ ಪಾಕ ಮಾಡ್ಕೋತೀವಲ್ಲ ಅದೇ ತರ. ಇದನ್ನ ಡಿಪ್ ಮಾಡಿ ತೆಗೆದು ತಿನ್ಬಹುದು. ಹಂಗೆ ಡಿಪ್ ಮಾಡೇ ಇಡಬಹುದು. ಡಿಪ್ ಮಾಡಿ ಬಿಟ್ಟು ಜಾಮೂನ್ ತರನು ತಿನ್ಬಹುದು. ಟ್ರಾನ್ಸ್ಫರ್ ಮಾಡ್ಬಿಟ್ಟು ಹೇಗೆ? ಈಗ ಫಸ್ಟ್ ಯಾವ್ದು ಹಾಕಿದ್ರೆ ಅದ್ರಾಗ? ಯಾವ್ದ್ರಾಗ? ಲೆಕ್ಕ ಇಡ್ಲಿಕ್ಕೆ ಆಗ್ತದೆ. ಸ್ವಾದಿಷ್ಟಕರವಾದ ಮುಸ್ಕಿನ ಜೋಳದ ಸಿಹಿ ವಡೆ ಸಿದ್ಧವಾಯ್ತು. ಮುಸುಕಿನ ಜೋಳದ ಸಿಹಿ ವಡೆ. ಬೇಕಾಗುವ ಸಾಮಗ್ರಿಗಳು: ಮುಸುಕಿನ ಜೋಳ, ಅಕ್ಕಿ ಹಿಟ್ಟು, ಜಾಕಾಯಿ, ಉಪ್ಪು, ಕಾಯಿ ತುರಿ, ಹಾಲು, ಏಲಕ್ಕಿ ಪುಡಿ, ಸಕ್ಕರೆ ಪಾಕ ಮತ್ತು ಎಣ್ಣೆ. ಮಾಡುವ ವಿಧಾನ:
ಮಿಕ್ಸಿ ಜಾರ್ಗೆ ಮುಸುಕಿನ ಜೋಳ, ಜಾಕಾಯಿ, ಏಲಕ್ಕಿ ಪುಡಿ, ಉಪ್ಪು, ಕಾಯಿ ತುರಿ, ಹಾಲು ಹಾಕಿ ರುಬ್ಬಿಕೊಂಡು ಬಾಣಲೆಗೆ ಹಾಕಿ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಕಲಸಿ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದು ಸಕ್ಕರೆ ಪಾಕದಲ್ಲಿ ಹಾಕಿದ್ರೆ ಮುಸುಕಿನ ಜೋಳದ ಸಿಹಿ ವಡೆ ಸವಿಯಲು ಸಿದ್ಧ.